ನಮಸ್ಕಾರ. ಒಂದಿಲ್ಲೊಂದು ವಿವಾದಗಳಿಂದಲೇ ಸುದ್ದಿ ಮಾಡ್ತಾ ಇದೆ ವಿಶ್ವವಿಖ್ಯಾತ ಉಡುಪಿ ಶ್ರೀಕೃಷ್ಣ ಮಠ. ಸದ್ಯ ವಿವಾದದ ಸುಳಿಯಲ್ಲಿ ಸಿಲುಕಿರೋದು ಗರ್ಭಗುಡಿಯಲ್ಲಿ ವಿರಾಜನಾದ ಶ್ರೀಕೃಷ್ಣನೇ. ಈ ಹಿಂದೆ ತಿರುಪತಿಯಲ್ಲಿರೋ ವಿಗ್ರಹ ಶ್ರೀನಿವಾಸನದಲ್ಲ ಅನ್ನೋ ವಿವಾದ ಕೇಳಿ ಬಂದಂತೆ ಈಗ ಉಡುಪಿಯಲ್ಲಿ ಪೊರೆದೊಡೆಯ ಶ್ರೀಕೃಷ್ಣನಿಲ್ಲ ಅನ್ನೋ ಮಾತುಗಳು ಚರ್ಚೆಗೆ ಕಾರಣವಾಗಿವೆ. ಹಾಗಾದ್ರೆ ಉಡುಪಿ ಕೃಷ್ಣ ಮಠದಲ್ಲಿ ಇರೋದು ಯಾರ ವಿಗ್ರಹ? ಅದು ಶ್ರೀಕೃಷ್ಣನದಲ್ಲ ಅನ್ನೋ ಮಾತುಗಳಿಗೆ ಪುಷ್ಟಿ ನೀಡ್ತಾ ಇರುವ ಅಂಶಗಳೇನು? ಇಲ್ಲಿದೆ ಸ್ಟೋರಿ. ದೇಶದ 7 ಪ್ರಮುಖ ಯಾತ್ರಾ ಸ್ಥಳಗಳ ಪೈಕಿ ಉಡುಪಿಯ ಶ್ರೀ ಕೃಷ್ಣ ಮಠವೂ ಒಂದು. ಪುರಾಣ ಪ್ರಸಿದ್ಧ ಈ ದೇಗುಲದಲ್ಲಿ ಶತಮಾನಗಳಿಂದಲೂ ಶ್ರೀಕೃಷ್ಣನ ಆರಾಧನೆ ನಡೆಸಿಕೊಂಡು ಬರಲಾಗ್ತಿದೆ. ಕಂಗಳಿದ್ಯಾತಕೋ ಉಡುಪಿಯ ಶ್ರೀ ಕೃಷ್ಣನ ನೋಡದ ಕಂಗಳಿದ್ಯಾತಕೋ ಅನ್ನೋ ಸಾಲುಗಳು ಇಲ್ಲಿ ನಿತ್ಯ ಸತ್ಯವೆನಿಸಿದೆ. ಪ್ರಕೃತಿಯ ರಮ್ಯ ರಮಣೀಯ ಕರಾವಳಿಯಲ್ಲಿ ಶ್ರೀಕೃಷ್ಣನ ಆಡುಂಬೋಲವೇ ಉಡುಪಿ. ಅದಕ್ಕೆ ಜಿಲ್ಲೆಯ ಹೆಸರು ಶ್ರೀಕೃಷ್ಣ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ ಹಾಗೂ ಆ ಮೂಲಕವೇ ಗುರುತಿಸಲಾಗುತ್ತೆ ಅಂತಾನೆ ಹೇಳಬಹುದು. ಆದರೆ ಈ ಮಾತಿಗೆ ಈಗ ತದ್ವಿರುದ್ಧ ಮಾತುಗಳು ಕೇಳಿಬರ್ತಿವೆ. ಉಡುಪಿಯಲ್ಲಿರುವ ಶ್ರೀ ಕೃಷ್ಣ ಮಠದ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರೋ ನಿತ್ಯ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿಕೊಳ್ತಿರೋ ದೇವರು ಶ್ರೀಕೃಷ್ಣ ಅಲ್ಲ ಅನ್ನೋ ಹೇಳಿಕೆ ದೈವ ಭಕ್ತರಲ್ಲಷ್ಟೇ ಅಲ್ಲ, ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ಹೌದು, ಇಂತಹ ಚರ್ಚೆ ಹುಟ್ಟುಹಾಕಿದ್ದು ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿರುವ ಗರ್ಭಗುಡಿಯ ವಿಗ್ರಹದ ಕೆಲ ಕುರುಹುಗಳು. ಅಲ್ಲಿರುವ ಪ್ರತಿಮೆಯ ಲಕ್ಷಣಗಳನ್ನು ನೋಡಿದ್ರೆ ಅದು ಶ್ರೀಕೃಷ್ಣ ಅಂತಾಗಲಿ ಅಥವಾ ಶ್ರೀಕೃಷ್ಣನ ಬಗೆ ಬಗೆಯ ಅವತಾರಗಳಲ್ಲಿ ಇಂತಹದ್ದು ಇದೆ ಎಂದಾಗಲಿ ಎಲ್ಲೂ ಉಲ್ಲೇಖವಿಲ್ಲ ಅಂತ ಅನೇಕ ವಿದ್ವಾಂಸರು ಈ ವಾದಕ್ಕೆ ಪುಷ್ಟಿ ನೀಡಿದ್ದಾರೆ. ಹಾಗಾದ್ರೆ ಉಡುಪಿಯಲ್ಲಿರೋದು ಶ್ರೀಕೃಷ್ಣನ ವಿಗ್ರಹ ಅಲ್ಲವೇ? ಇದು ನಾವು ಆಗಮಗಳಲ್ಲಿ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಆಗೋ ರೀತಿಯಲ್ಲಿ ಆಗಮಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಒಂದು ಸುಬ್ರಹ್ಮಣ್ಯನ ವಿಗ್ರಹ ಇರಬೇಕು ಅಂತೇಳಿ ಒಂದು ಶಾಸ್ತ್ರ ಉಲ್ಲೇಖ ಮಾಡುತ್ತೋ ಅದೇ ರೀತಿಯಲ್ಲಿ ಈ ಉಡುಪಿಯಲ್ಲಿರತಕ್ಕಂತಹ ಕೃಷ್ಣನ ವಿಗ್ರಹ ಇದೆ. ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹ ಭಾಗವತವಾಗ್ಬೋದು, ಭಗವದ್ಗೀತೆ ಆಗ್ಬೋದು, ಯಾವುದೇ ವೇದಗಳಲ್ಲಾಗ್ಬೋದು, ಎಲ್ಲೂ ಕೂಡ ಕೃಷ್ಣ ಕಡ್ಗೋಲು ಇಟ್ಕೊಂಡಿದ್ದ ಅಂತಾಗಲಿ ಅಥವಾ ಸೊಂಟದ ಮೇಲೆ ಕೈ ಇಟ್ಕೊಂಡಿದ್ದ ಅಂತಾಗಲಿ ಉಡುಪಿನಲ್ಲಿರುವಂತಹ ಒಂದು ವಿಗ್ರಹ ಏನಿದೆ ಆ ಒಂದು ನಿಟ್ಟಿನಲ್ಲಿ ಕೃಷ್ಣ ಇದ್ದಾನೆ ಅಂತೇಳಿ ಎಲ್ಲೂ ಕೂಡ ಇರೋದಿಲ್ಲ. ಇವತ್ತು ಉಡುಪಿನಲ್ಲಿರುವಂತಹ ವಿಗ್ರಹ ಬಹುಶಃ ಇನ್ನೆಲ್ಲೂ ಕೂಡ ಭಾರತಾದ್ಯಂತ ಎಲ್ಲೂ ಕೂಡ ಆ ಒಂದು ನಿಟ್ಟಿನಲ್ಲಿ ಕೃಷ್ಣನ ವಿಗ್ರಹ ಇಲ್ಲ. ಮೂಲತಃ ಈ ವಾದದಲ್ಲಿ ಕೃಷ್ಣನ ಮೂರ್ತಿಯ ಬಗ್ಗೆ ಮಾತುಗಳು ಕೇಳಿ ಬರ್ತವೆ. ಅದರಲ್ಲೂ ಆತ ನಿಂತುಕೊಂಡಿರುವ ಭಂಗಿಯ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಅಲ್ಲಿ ವಿಗ್ರಹ ಸ್ವರೂಪ ಹೇಗಿದೆ ಅನ್ನೋದಾದರೆ ಒಂದು ಸೊಂಟದ ಮೇಲೆ ಒಂದು ಕೈ, ಎಡಗೈ ಸೊಂಟದ ಮೇಲೆ, ಬಲಗೈನಲ್ಲಿ ಒಂದು ದಂಡವನ್ನು ಇಟ್ಕೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅಂದರೆ ಅಂದರೆ ಏಕಭಂಗಿಯಲ್ಲಿ ನಿಂತಿರುವಂಥದ್ದಾಗಿರುತ್ತೆ. ಕೃಷ್ಣ ಯಾವತ್ತೂ ಕೂಡ ತ್ರಿಭಂಗಿಯಲ್ಲಿ ನಿಂತಿರ್ತಾನೆ. ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ. ಅದನ್ನು ನಾವು ಎಲ್ಲ ಕಡೆ ಇವತ್ತು ಯಾರೊಬ್ಬರು ಕೂಡ ಕಣ್ಣು ಮುಚ್ಕೊಂಡು ಕೃಷ್ಣ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಗೊತ್ತಾಗುವಂಥದ್ದೇ ಕೃಷ್ಣನ ಕೈಯಲ್ಲಿ ಕೊಳಲಿರುತ್ತೆ ಅನ್ನೋದು. ಆದರೆ ಅಲ್ಲಿ ಉಡುಪಿನಲ್ಲಿರುವಂತಹ ಕೃಷ್ಣನ ಕೈಯಲ್ಲಿ ಕೊಳಲಾಗಲಿ ಇಲ್ಲ. ಕೃಷ್ಣ ಯಾವುದೇ ಒಂದು ಯಾವುದೋ ಪುಣ್ಯಕ್ಷೇತ್ರಗಳನ್ನು ತೆಗೆದುಕೊಂಡಾಗ ಎಲ್ಲೂ ಕೂಡ ಉಡುಪಿನಲ್ಲಿರುವಂತಹ ಒಂದು ಆಕಾರದಲ್ಲಿ ಎಲ್ಲೂ ಕೂಡ ಕೃಷ್ಣ ನಿಂತಿಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು. ಕೊಳಲ ಹಿಡಿದ ಕೃಷ್ಣ ಇವನಲ್ಲ ಅಂತ ಆದರೆ ಕೃಷ್ಣನ ನಿಜ ಸ್ವರೂಪವೇನು? ಆತನ ಅವತಾರಗಳ ಸತ್ಯಾಸತ್ಯತೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಕೃಷ್ಣನ ಒಂದು ಪ್ರತಿಮಾ ಲಕ್ಷಣದ ಬಗ್ಗೆ ಎಲ್ಲೂ ಕೂಡ ನಮ್ಮ ಗ್ರಂಥಗಳಲ್ಲಿ ನಿಖರವಾದಂತಹ ಉಲ್ಲೇಖ ಸಿಗೋದಿಲ್ಲ. ಸೊ ಕೃಷ್ಣ ಅವನು ಯಾವ ಒಂದು ಅಟ್ರಿಬ್ಯೂಟ್ಸ್ ಇಟ್ಕೊಂಡಿರ್ತಾನೆ ಅದರ ಮೇಲೆ ಅವನಿಗೆ ಫಾರ್ ಎಕ್ಸಾಂಪಲ್ ಬಾಲಕೃಷ್ಣ ಅಂತ ಕರಿತೀವಿ, ಅಥವಾ ಗೋವುಗಳ ಜೊತೆ ಇದ್ದರೆ ಗೋಪಾಲಕೃಷ್ಣ ಅಂತ ಕರಿತೀವಿ. ಹಾಗೆ ಗೋವರ್ಧನಗಿರಿ ಎತ್ತಿದ್ರೆ ಗೋವರ್ಧನಗಿರಿ ಕೃಷ್ಣ ಅಂತ ಕರಿತೀವಿ. ಸೊ ಹೀಗೆ ಅವನಿಗೊಂದು ಇಂಥದ್ದೇ ನಿರ್ದಿಷ್ಟವಾದಂಥ ಒಂದು ಐಕೋನೋಗ್ರಫಿಕ್ ಫೀಚರ್ಸ್ ಅಂತ ಏನು ಕರಿತೀವಿ ಅದು ನಮಗೆ ಅಷ್ಟು ಕಂಡು ಬರೋದಿಲ್ಲ. ಹಿಂದಿನಿಂದಲೂ ಉಡುಪಿಯ ಶ್ರೀ ಕೃಷ್ಣನನ್ನ ಎಲ್ಲೆಡೆ ಹಾಡಿ ಹೊಗಳೋದು ಕಡೆಗೋಲು ಕೃಷ್ಣನೆಂದೇ. ಆದರೆ ಆ ಅವತಾರ ಎಲ್ಲೂ ಉಲ್ಲೇಖವಿಲ್ಲ ಅಂತಾರೆ ಇವರು. ಆದರೆ ಇದು ಕೃಷ್ಣ ಅನ್ನೋದಕ್ಕೆ ಕೂಡ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಅಲ್ಲಿನ ಹಿರಿಯರು ಹೇಳೋಂಥ ಕಥೆಯನ್ನು ಕೇಳ್ಕೊಂಡು ನಾವು ಮಾತಾಡಬೇಕಷ್ಟೇ ಹೊರತು ಕೃಷ್ಣ ಅಂತೇಳಿ ಆ ವಿಗ್ರಹ ಸ್ವರೂಪವನ್ನು ನೋಡಿದಾಗ ಅದು ಕೃಷ್ಣ ಅಂತೇಳಿ ಕಾಣಿಸ್ಲಿಲ್ಲ. ಅದು ಸ್ಪಷ್ಟವಾಗಿ ಕೂಡ ನಮಗೆ ಗೊತ್ತಾಗುವಂಥದ್ದು ಅದು ಸುಬ್ರಹ್ಮಣ್ಯನ ವಿಗ್ರಹ ಅಂತೇಳಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದಾಗಿದೆ. ಉಡುಪಿ ಶ್ರೀ ಕೃಷ್ಣನ ವಿಗ್ರಹ ಅಲ್ಲಿಗೆ ಬಂದ ಬಗ್ಗೆಯೂ ಒಂದು ಕಥೆ ಇದೆ.
ಹಿಂದೆ ದ್ವಾರಕಾನಗರದಲ್ಲಿ ಇದ್ದ ಶ್ರೀಕೃಷ್ಣನ ಮೂಲ ಮೂರ್ತಿ ಪವಿತ್ರ ಗೋಪಿಚಂದನದಿಂದ ಮುಚ್ಚಿ ಹೋಗಿತ್ತಂತೆ. ನಾವಿಕರೊಬ್ಬರು ಚಂದನ ಲೇಪಿತ ಶ್ರೀಕೃಷ್ಣನಿದ್ದ ಇಡೀ ಚಂದನದ ಗುಡ್ಡೆಯನ್ನ ದೋಣಿಯಲ್ಲಿ ತುಂಬಿಸಿಕೊಂಡು ಪಶ್ಚಿಮ ಕರಾವಳಿಯ ಕಡೆ ಬರ್ತಿದ್ದಾಗ ಭೀಕರ ಬಿರುಗಾಳಿಗೆ ಆತನ ಹಡಗು ಸಿಲುಕಿತ್ತಂತೆ. ಆಗ ತಮ್ಮ ದಿವ್ಯ ದೃಷ್ಟಿಯಿಂದ ಮಧ್ವಾಚಾರ್ಯರು ಮಲ್ಪೆ ಬಳಿ ದೋಣಿ ದಡ ಸೇರಲು ನೆರವಾಗ್ತಾರೆ. ಇದಕ್ಕೆ ಪ್ರತಿಫಲವಾಗಿ ನಾವಿಕ ಮಧ್ವಾಚಾರ್ಯರಿಗೆ ಚಂದನ ಲೇಪಿತ ಶ್ರೀಕೃಷ್ಣನ ಮೂರ್ತಿಯನ್ನ ಕೊಟ್ಟು ಹೋಗ್ತಾನಂತೆ. ಆಗ ಗೋಪಿಚಂದನದ ಒಳಗಿದ್ದ ಶ್ರೀಕೃಷ್ಣನನ್ನ ಅಲ್ಲಿ ಪ್ರತಿಷ್ಠಾಪಿಸ್ತಾರೆ ಅನ್ನೋದು ಪುರಾಣದ ಉಲ್ಲೇಖ. ಆದರೆ ಮಧ್ವಾಚಾರ್ಯರು ಅಂದು ಪ್ರತಿಷ್ಠಾಪಿಸಿದ್ದು ಕೃಷ್ಣನನ್ನಲ್ಲ, ಸ್ಕಂದನನ್ನ ಅಂತಾರೆ ಕೆಲ ಸಂಶೋಧಕರು. ಸೊ ಉಡುಪಿ ಕೃಷ್ಣ ಗೊತ್ತಿರೋ ಹಾಗೆ ನಮಗೆ ಮಧ್ವಾಚಾರ್ಯರು ದ್ವಾರಕೆಯಿಂದ ತಂದಿದ್ದ ಬಗ್ಗೆ ಉಲ್ಲೇಖಗಳು ಸಾಕಷ್ಟಿದೆ, ಸಾಹಿತ್ಯಗಳಲ್ಲೂ ಇದೆ ಮತ್ತು ನಂಬಿಕೆಗಳಲ್ಲೂ ಇದೆ. ಮೊದಲನೇದಾಗಿ ಏನಪ್ಪ ಅಂದರೆ ಆ ವಿಗ್ರಹ ಏನಿದೆ ಅದು ಸಮಭಂಗದಲ್ಲಿ ನಿಂತಿದ್ದಾನೆ, 2 ಕೈಗಳನ್ನು ಕಟಿ ಅಂದರೆ ಸೊಂಟದ ಮೇಲೆ ಇಟ್ಕೊಂಡಿದ್ದಾನೆ. ಸೊ ಇದನ್ನು ಗಮನಿಸಿದಾಗ ಇದು ಪ್ರಾಯಶಃ ಕೃಷ್ಣನ ವಿಗ್ರಹಕ್ಕಿಂತ ಉತ್ತರ ಭಾರತದಲ್ಲಿ ಪ್ರಚಲಿತ ಸ್ಕಂದನ ವಿಗ್ರಹವೇನೋ ಅನ್ನೋ ಒಂದು ಭಾವನೆ ನನಗೆ ಮೂಡಿತ್ತು. ಉಡುಪಿ ಶ್ರೀಕೃಷ್ಣನ ಮೂರ್ತಿ ಪಶ್ಚಿಮಾಭಿಮುಖವಾಗಿ ತಿರುಗಿ ನಿಂತು ಭಕ್ತ ಕನಕದಾಸನಿಗೆ ದರ್ಶನ ಕೊಟ್ಟಿದ್ದರ ಹಿಂದಿನ ಕತೆ ಎಲ್ಲರಿಗೂ ಗೊತ್ತು. ಆದರೆ ಅಲ್ಲಿ ಮೂರ್ತಿ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ್ದರ ಹಿಂದೆ ಯಾವ ಕಥೆಯೂ ಇಲ್ಲ ಅಂತಾರೆ ಅನೇಕರು. ಮೂಲತಃ ಈ ಉಡುಪಿ ಕೃಷ್ಣ ಏನಿದೆ ಅದು ಪಶ್ಚಿಮಾಭಿಮುಖವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲಿ ಕಂಡುಬರುತ್ತೆ. ಪ್ರಾಯಶಃ ಈ ಕನಕರ ಒಂದು ಯಾವಾಗ ಬಂತು ಅಂದರೆ ಈಗ ಸುಮಾರು 15ನೇ ಶತಮಾನದಲ್ಲಿ ಏನು ಕನಕರ ಒಂದು ಪ್ರಾಬಲ್ಯ ಹೆಚ್ಚಾಯಿತು. ಆ ಟೈಮಲ್ಲಿ ಕನಕರಿಗೂ ಒಂದು ಸ್ಥಾನ ಕೊಡೋಕ್ಕೆ ದೃಷ್ಟಿಯಿಂದ ಈ ಕನಕನ ಕಿಂಡಿಯ ಒಂದು ಕತೆ ಹುಟ್ಟಿರ್ಬೋದೇನೋ ಅನ್ನೋ ಭಾವನೆ ನನಗೆ ಅಭಿವ್ಯಕ್ತ ಆಗ್ತಾ ಇದೆ. ಸೊ ಅವನು ಪಶ್ಚಿಮಾಭಿಮುಖ ಅಂದರೆ ಸಮುದ್ರ ಪಶ್ಚಿಮದಲ್ಲಿದೆ ತಾನೆ, ಸೊ ಅಲ್ಲಿಂದ ಅವನು ಬಂದಿದ್ದರಿಂದ ಆ ಮುಖವಾಗಿ ಅವನನ್ನು ಪ್ರತಿಷ್ಠಾಪನೆ ಮಾಡಿರೋದು ಕಂಡು ಬರ್ತಾ ಇದೆಯಲ್ಲ ನನಗೆ. ಹಾಗಾದ್ರೆ ಆಚಾರ್ಯ ಮಧ್ವರು 8 ಶತಮಾನಗಳ ಹಿಂದೆ ಪ್ರತಿಷ್ಠಾಪಿಸಿದ ವಿಗ್ರಹ ಯಾರದ್ದು? ಉಡುಪಿ ಕೃಷ್ಣ ಮಠದಲ್ಲಿರುವ ವಿಗ್ರಹ ಮೂಲತಃ ಸುಬ್ರಹ್ಮಣ್ಯನ ಪ್ರತಿಮೆ ಎಂಬ ಇವರ ವಾದ ಎಷ್ಟು ನಿಜ? ಇಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಗ ಮಾತ್ರ ಈ ತರ್ಕದೊಳಗಿರುವ ಸತ್ಯ ಮಿಥ್ಯದ ಅರ್ಥವಾಗುತ್ತದೆ. ಹಾಗಾದ್ರೆ ಶ್ರೀಕೃಷ್ಣನನ್ನ ಹಾಡಿ ಹೊಗಳಿದ ಕನಕದಾಸರು ಸುಳ್ಳೆ? ಅಂದು ಕನಕದಾಸರಿಗೆ ಕಾಣಿಸಿದ್ದು ಶ್ರೀಕೃಷ್ಣನ ಅವತಾರವಲ್ಲವೇ? ಕನಕದಾಸರ ಅನುಭವದ ಮಾತುಗಳು, ದಾಸ ಪದಗಳ ಹಿಂದಿನ ಸ್ಫೂರ್ತಿ ಯಾರು?